ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಶಾವಿಗೆ ಸಂಡಿಗೆನ ಮಾಡ್ತಾ ಇದ್ದೀನಿ. ಇದನ್ನು ಅಕ್ಕಿ ಪೇಣಿ ಸಂಡಿಗೆ ಅಂತಲೂ ಕರೀತಾರೆ. ಇದನ್ನು ಮಾಡೋದು ತುಂಬಾ ಸುಲಭ. ಇವಾಗ ಸಮ್ಮರ್ ಆಗಿರೋದ್ರಿಂದ ಸಂಡಿಗೆಗಳು ಮತ್ತು ಹಪ್ಪಳಗಳನ್ನ ಮಾಡ್ಕೊಂಡು ಇಟ್ಕೋತಾರೆ. ಕೆಲವರು ಮಾಡೋದು ತುಂಬಾ ಕಷ್ಟ ಅಂತ ಅಂಗಡಿನಲ್ಲೇ ತೊಗೋತಾರೆ. ಆದರೆ ತುಂಬಾ ಸುಲಭವಾಗಿ ನಾವು ಒಬ್ಬರೇ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಅಕ್ಕಿ ಶಾವಿಗೆ ಸಂಡಿಗೆನ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಸಂಡಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ 1 ಬೌಲ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಹಪ್ಪಳ ಸಂಡಿಗೆಗಳನ್ನ ಆದಷ್ಟು ರೇಷನ್ ಅಕ್ಕಿನಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. 1 ಬೌಲ್ ಅಕ್ಕಿ ಅಂದರೆ ನಾನು 2 ಪಾವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀರು ಹಾಕೊಳ್ಳೋದಕ್ಕೆ ಅಳತೆ ಗೊತ್ತಾಗಲಿ ಅಂತ ಕರೆಕ್ಟಾಗಿ ಬೌಲಲ್ಲಿ ತೋರಿಸ್ತಾ ಇದ್ದೀನಿ. ಅಕ್ಕಿನ 2 ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ ನಂತರ ನೀರನ್ನ ಸೇರಿಸ್ಕೊಂಡು ನೆನೆಸಿಟ್ಕೋಬೇಕು. ಅಂದರೆ ನಾವು ಇವತ್ತು ಬೆಳಗ್ಗೆ ನೆನೆಸಿದ್ದೀವಿ ಅಂದರೆ ನಾಳಿದ್ದು ಬೆಳಗ್ಗೆ ಸಂಡಿಗೆನ ಮಾಡ್ಕೋಬೇಕು. 2 ದಿನ ನೆನೆಯೋದ್ರಿಂದ ಅಕ್ಕಿ ಚೆನ್ನಾಗಿ ಉಳಿ ಬರುತ್ತೆ, ಸಂಡಿಗೆಗಳು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಅಕ್ಕಿಗೆ ನೀರು ಹಾಕ್ಬಿಟ್ಟು ನೆನೆಸಿಟ್ಕೋತಾ ಇದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಅಕ್ಕಿ ನೆನೆತಾದ್ಮೇಲೆ 2 ದಿನ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ಎಲ್ಲ ಚೆನ್ನಾಗಿ ನೆನೆತಿದೆ ಮತ್ತು ಹುಳಿ ಸಹ ಬಂದಿದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ತೆಗೆದುಬಿಡಬೇಕು, ನಂತರ ರುಬ್ಕೋಬೇಕು. ಇವಾಗ ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕೊಳ್ಳೋಕ್ಕೂ ಸಹ ಅಷ್ಟೇ, ನಾವು ಬೌಲ್ನಲ್ಲಿ ಅಕ್ಕಿ ಹಾಕ್ಕೊಂಡಿದ್ವಲ್ಲ ಅದೇ ಬೌಲ್ನಲ್ಲಿ 1 ಬೌಲ್ ನೀರನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪನೂ ತರಿ ಇರಬಾರ್ದು, ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ. ನಂತರ ಉಳಿದಿರೋ ಅಕ್ಕಿನ ಹಾಕ್ಕೊಂಡು ಅದೇ ಬೌಲ್ ನೀರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ನಾವು ರುಬ್ಬೋದಕ್ಕೆ ಅಂತ 1 ಬೌಲ್ ನೀರು ತೊಗೊಂಡಿದ್ವಲ್ಲ, ಅದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಕಿತ್ತು. ಆ ನೀರನ್ನೇ ಜಾರ್ನಲ್ಲಿ ಹಾಕಿ ತಿರುಗಿಸಿ ಹಾಕ್ಕೊಂಡಿದ್ದೀನಿ. ನೀರೇನಾದರೂ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಅಂದರೆ ಹಿಟ್ಟಿನ ಜೊತೆ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಿಟ್ಟಿನ ಜೊತೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ, ನಾವು ನೀರು ಕುದಿಯೋಕೆ ಇಟ್ಟಾಗಲೂ ಸಹ ಸೇರಿಸ್ಕೋಬೋದು. ನಾನಿವಾಗ ನೀರನ್ನು ಕುದಿಯೋಕೆ ಇಟ್ಕೋತಾ ಇದ್ದೀನಿ. ಅಕ್ಕಿನ ತೊಗೊಂಡಿದ್ವಲ್ಲ ಬೌಲು, ಅದರಲ್ಲಿ 1 ಬೌಲ್ ನೀರನ್ನ ರುಬ್ಕೊಳ್ಳೋದಕ್ಕೆ ತೊಗೊಂಡಿದ್ವಿ. ಇವಾಗ ನಾನು 2 ಬೌಲ್ ನೀರನ್ನ ಕುದಿಯೋಕೆ ಇಟ್ಕೋತಾ ಇದ್ದೀನಿ. ನಾವು ನೀರನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಂಡಿಗೆ ಹಿಟ್ಟು ಕರೆಕ್ಟಾಗಿ ಬರುತ್ತೆ. 2 ಬೌಲ್ ನೀರು ಹಾಕ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಕುದಿಯೋಕೆ ಇಟ್ಕೋತಾ ಇದ್ದೀನಿ. ಇವಾಗ ನೀರು ಕುದಿ ಬರ್ತಾ ಇದೆ. ನಾನು ರುಬ್ಬಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೋತಾ ಇರಬೇಕು, ಗಂಟ್ಗಳಾಗೋದಕ್ಕೆ ಬಿಡಬಾರ್ದು. ಹಾಗೆ ತಿರುಗಿಸ್ತಾ ಹಿಟ್ಟು ಗಟ್ಟಿ ಬರುತ್ತೆ, ಅಲ್ಲಿ ತನಕ ಹೀಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಹಿಟ್ಟು ಗಟ್ಟಿ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ. ಸಂಡಿಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ತಾ ಹಿಟ್ಟು ನೋಡ್ಬೋದು ತುಂಬಾ ಗಟ್ಟಿ ಆಗ್ತಿದೆ. ಹಿಟ್ಟು ಗಟ್ಟಿ ಬಂದಾದ ನಂತರ ಗಂಟ್ಗಳಾಗೋದಿಲ್ಲ. ಇವಾಗ ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕು. ಮತ್ತು ಮಧ್ಯ 2 ನಿಮಿಷ 3 ನಿಮಿಷಕ್ಕೆ ಒಂದೊಂದು ಸಲ ತೆಗೆದು ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಟ್ಟು ನಾವು ಗ್ಯಾಸ್ ಮೇಲೆ ಪಾತ್ರೆ ನೀರು ಕಾಯೋದಕ್ಕೆ ಇಟ್ಟಾಗಿಂದ ಬೇಯೋ ತನಕ ಒಂದು 12ರಿಂದ 15 ನಿಮಿಷ ಬೇಕಾಗುತ್ತೆ. ಕೊನೆಯಲ್ಲಿ ಒಂದು ಸಲ ಕೈನ ತೇವ ಮಾಡಿಕೊಂಡು ಹಿಟ್ಟನ್ನು ಮುಟ್ಟು ನೋಡಿ. ಹಿಟ್ಟು ಕೈಗೆ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ. ನೋಡಿ, ಹಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಸಂಡಿಗೆನ ಮಾಡ್ಕೋಬೇಕು. ನಾನು ಇನ್ನೊಂದು ರೀತಿ ಸಂಡಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿ. ಹಿಟ್ಟು ಇವಾಗ ತಣ್ಣಗಾಗಿದೆ. ನಾನು ಇದನ್ನು ಸಣ್ಣ ಹೋಲಿರೋ ಪ್ಲೇಟ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ದಪ್ಪ ಹೋಲಿರೋದು ಬರುತ್ತೆ, ನೀವು ಅದರಲ್ಲಿ ಬೇಕಾದರೆ ಸಹ ಮಾಡ್ಕೋಬೋದು. ಹಿಟ್ಟನ್ನು ಚಕ್ಲಿ ಒಳ್ನಲ್ಲಿ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಆದಷ್ಟು ಹಪ್ಪಳ ಸಂಡಿಗೆಗಳನ್ನ ಮಾಡ್ಕೊಳ್ಳುವಾಗ ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಂಡ್ಬಿಡಿ, ಒಣಗೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬಿಸಿಲಾದರೆ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಒಂದು ಚಾಪೆನ ಹಾಕಿ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ನೀರನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಬಿಟ್ಟು ಸಂಡಿಗೆಗಳನ್ನ ಹಾಕ್ಕೋತಾ ಇದ್ದೀನಿ. ಇದೇ ರೀತಿ ಎಲ್ಲ ಸಂಡಿಗೆಗಳನ್ನೂ ಹಾಕ್ಕೊಂಡಿದ್ದೀನಿ. ನಾನು ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಸಂಡಿಗೆಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು 8 ಗಂಟೆಗೆ ಎಷ್ಟು ಬಿಸಿಲು ಬಂದಿದೆ ಅಂತ. 8 ಗಂಟೆ ಅಷ್ಟರಲ್ಲಿ ಮುಗ್ದಿತ್ತು. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ನೀರನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ಬಿಡಿಸ್ಕೋಬೇಕು. ನೀರು ಹಾಕಿದ ನಂತರ ಒಂದು 5 ನಿಮಿಷ ಬಿಡಿ, ಈಸಿಯಾಗಿ ತಕ್ಕೋಬೋದು.
ನೋಡಿ ಈ ರೀತಿ ಇನ್ನೂ ಹಸಿ ಇರುತ್ತೆ ಕೆಳಗಡೆ, ಅದನ್ನು ಎಲ್ಲವನ್ನು ತೆಗೆದು ಉಲ್ಟಾ ಮಾಡಿ ಇಟ್ಕೋಬೇಕು. ಸಂಜೆ ತನಕ ಒಣಗಿಸಿದ್ರೆ ಆಲ್ಮೋಸ್ಟ್ ಡ್ರೈ ಆಗಿರುತ್ತೆ. ಮತ್ತೆ ಮಾರನೇ ದಿನ ಇನ್ನೊಂದು ಸಲ ಒಣಗಿಸ್ಕೊಂಡ್ರೆ ಸಂಡಿಗೆಗಳು ರೆಡಿಯಾಗುತ್ತೆ. ಇವಾಗ ನಾನು 2 ದಿನ ಒಣಗಿಸಿರೋ ಸಂಡಿಗೆಗಳನ್ನ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಒಂದು ಸಲ ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಸಂಡಿಗೆ ಚೆನ್ನಾಗಿ ಬರೋದು. ನೀವು ನೋಡ್ಬೋದು ಸಂಡಿಗೆ ಎಷ್ಟು ಚಿಕ್ಕದಾಗಿದೆ ಅಂತ. ಇದನ್ನು ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಣ್ಣೆಗೆ ಹಾಕಿದ ಮೇಲೆ ನೋಡ್ಬೋದು ಎಷ್ಟು ಬೇಗ ಮೇಲೆ ಬರ್ತಿದೆ, ಹಾಗೆ ಎಷ್ಟು ಅಗಲ ಇದೆ. ನೋಡಿದ್ರಲ್ಲ ಸಂಡಿಗೆ ಮಾಡ್ಕೊಳ್ಳೋದು ಎಷ್ಟು ಸುಲಭ ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.